ಒನ್ ಡೈಮೆನ್ಷನಲ್ ಅರೇ ಬಂದು ಸೊ ಯಾವ ರೀತಿ ಸ್ಟೋರ್ ಆಗುತ್ತೆ ಅಂತ ಗೊತ್ತಿದೆ ನಮಗಲ್ವಾ. ಸೊ ಹೇಗೆ, ಸೊ ಸಮಥಿಂಗ್ ಲೈಕ್ ದಿಸ್ ವಿಚ್ ವಿಲ್ ಬಿ ಹ್ಯಾವಿಂಗ್ ಓನ್ಲಿ one row. Okay, only one row, sorry, one column with multiple rows. This is one dimensional array, right? 0 1 2 3 4 5. We call them as indexes. ಸೊ ಅದೇ ರೀತಿ ದಿಸ್ ಇಸ್ ಒನ್ ಡೈಮೆನ್ಷನಲ್ ಅರೇ ಅಂತ ಹೇಳಿ ಕರಿತೀವಿ ನಾವು. ಒನ್ ಡೈಮೆನ್ಷನಲ್ ಅರೇ, ಹೌದಾ? ಅದೇ ರೀತಿ ಟೂ ಡೈಮೆನ್ಷನಲ್ ಅರೇ ಹೇಗೆ ಸ್ಟೋರ್ ಮಾಡೋದು? ವಾಟ್ ಈಸ್ ಟೂ ಡೈಮೆನ್ಷನಲ್ ಅರೇ? ಟೂ ಡೈಮೆನ್ಷನಲ್ಸ್ ಅರೇ ಆರ್ ನಥಿಂಗ್ ಬಟ್ ಅರೇ ವಿಚ್ ಆರ್ ಹ್ಯಾವಿಂಗ್ ಟೂ ಇಂಡೆಕ್ಸಸ್ or two subscripts. The elements which are represented with two subscripts are called as two dimensional array. Simple example ಅಂದರೆ ನಿಮ್ಮ ಮ್ಯಾಟ್ರಿಕ್ಸ್ ಅನ್ನು ಕಂಪೇರ್ ಮಾಡಿ ನೋಡ್ಬೋದು. ಸಪೋಸ್ 1, 2, 3, 4. This is a matrix, right? Matrix ಅಂದ್ರೇನು? Where we can see the elements are arranged in the form of rows and columns. ಇದನ್ನು ಕಾಲಮ್ಸ್ ಅಂತೀವಿ, ಇವನ್ನ ರೋಸ್ ಅಂತೀವಿ, ಹೌದಾ? rows and columns. This number of rows, if number of rows are represented with m equal to 2. If number of columns are represented with n equal to 2. So we can say this matrix is of order m cross n, that is equal to 2 cross 2 matrix. We can say that the matrix is of order 2 cross 2 matrix. ಸೊ ಒನ್ ಡೈಮೆನ್ಷನಲ್ ಅರೇ ನಾವು ರೆಪ್ರೆಸೆಂಟ್ ಮಾಡೋದು ಗೊತ್ತಾಗ್ಬಿಟ್ಟಿದೆ ನಮಗೆ ಕಂಪ್ಯೂಟರ್ ಮೆಮೊರಿನಲ್ಲಿ, ಸೀಕ್ವೆನ್ಷಿಯಲ್ ಆಗಿ ಸ್ಟೋರ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಈ ಟೂ ಡೈಮೆನ್ಷನಲ್ ಅರೇ ಯಾವ ರೀತಿ ಸ್ಟೋರ್ ಆಗುತ್ತೆ ಮೆಮೊರಿನಲ್ಲಿ, ದಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್. ಸೊ ಅದನ್ನು ಅರ್ಥ ಮಾಡ್ಕೊಬೇಕು ನಾವು. ಇಲ್ಲೂ ಕೂಡ ಅಷ್ಟೇ, ಸಪೋಸ್ ಸೇ ಫಾರ್ ಎಕ್ಸಾಂಪಲ್ 1, 2, 3, 4. ಸೊ ಮೆಮೊರಿನಲ್ಲಿ ನಮಗೆ ಗೊತ್ತಿದೆ ಇಟ್ ರೆಪ್ರೆಸೆಂಟ್ಸ್ ಸಮಥಿಂಗ್ ಲೈಕ್ ದಿಸ್. ಯಾವ ರೀತಿ? ವಿ ನೋ ದಟ್. So addresses are assigned randomly. Okay, 1, 2, 3, 4. Okay, addresses are assigned very randomly. Say for example 1 may be stored like this. Say for example this is 0th element, the address of 1 is maybe 2000. Okay, similarly 2 is located in 2001, 3 may be located in 2002. These are the addresses assigned by computer or operating system randomly. We don't know what is the address. Okay, ಅಡ್ರೆಸ್ ಯಾವ ರೀತಿ ಡಿಸೈಡ್ ಆಗುತ್ತೆ ಅನ್ನೋದು ಅದು ಕಂಪ್ಯೂಟರ್ ಮಾತ್ರ ಗೊತ್ತಾಗುತ್ತೆ, ನಾವು ಡಿಸೈಡ್ ಮಾಡೋದಕ್ಕಾಗಲ್ಲ. ಲೊಕೇಶನ್ ಮಾತ್ರ ನಮ್ಮ ರೆಫರೆನ್ಸ್ಗೆ ದಿಸ್ ಇಸ್ ಸ್ಟೋರ್ಡ್ ಇನ್ ಫಸ್ಟ್ ಇಂಡೆಕ್ಸ್, ಸೆಕೆಂಡ್ ಇಂಡೆಕ್ಸ್, ಲೈಕ್ ದಿಸ್. ಓಕೆ, ಮೇ ಬಿ 4 ಇಸ್ ಸ್ಟೋರ್ಡ್ ಸಮ್ವೇರ್ 2003 ಅಡ್ರೆಸ್ಸಲ್ಲಿ ಸ್ಟೋರ್ ಆಗಿರಬಹುದು. ಓಕೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಮ್ಯಾಟ್ರಿಕ್ಸ್ ಆ್ಯಂಡ್ ಇದನ್ನು ಅಬ್ಸರ್ವ್ ಮಾಡಿದ್ರೆ ನೀವು ಲುಕ್ ಅಟ್ ದಿಸ್, ದ 1 and 2 ಆರ್ ದ ಫಸ್ಟ್ ರೋ. ದಿಸ್ ಇಸ್ ನಥಿಂಗ್ ಬಟ್ ಫಸ್ಟ್ ರೋ ಎಲಿಮೆಂಟ್ಸ್. ದೀಸ್ ಆರ್ ನಥಿಂಗ್ ಬಟ್ ಸೆಕೆಂಡ್ ರೋ ಎಲಿಮೆಂಟ್ಸ್. ಓಕೆ, ಸೆಕೆಂಡ್ ರೋ ಎಲಿಮೆಂಟ್ಸ್. ಇಫ್ ದಿ ಮ್ಯಾಟ್ರಿಸಸ್ ಅಥವಾ ಟೂ ಡೈಮೆನ್ಷನಲ್ ಎಲಿಮೆಂಟ್ಸ್ ಆರ್, if the two dimensional elements are arranged something like this. Okay, ಅಂದರೆ ಮ್ಯಾಟ್ರಿಸಸ್ ಎಲಿಮೆಂಟ್ಸು ರೋ ವೈಸು, ಫಸ್ಟ್ ರೋ ಎಲಿಮೆಂಟ್ಸ್ ಒಂದೇ ಸೀಕ್ವೆನ್ಸಾಗಿ ಅರೇಂಜ್ ಆಗೋದು, ನೆಕ್ಸ್ಟ್ ಸೆಕೆಂಡ್ ರೋ, ನೆಕ್ಸ್ಟ್ ಥರ್ಡ್ ರೋ, ನೆಕ್ಸ್ಟ್ ಫೋರ್ತ್ ರೋ, ಈ ರೀತಿ ರೋ ಮೇಜರಾಗೆ ಅರೇಂಜ್ ಆಗ್ತಾ ಹೋದರೆ ಮೆಮೊರಿ ಲೊಕೇಶನ್ಸಲ್ಲಿ ಅದನ್ನು ರೋ ಮೇಜರ್ ಆರ್ಡರ್ ಮೆಥಡ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ರೋ ಮೇಜರ್ ಆರ್ಡರ್ ಮೆಥಡ್. ಅಂದರೆ ಟೂ ಡೈಮೆನ್ಷನಲ್ ಅರೇಯನ್ನು ಎರಡು ಮೆಥಡಲ್ಲಿ ನಾವು ಸ್ಟೋರ್ ಮಾಡ್ಬೋದು. ಒಂದು ರೋ ಮೇಜರ್ ಆರ್ಡರ್ ಮೆಥಡಲ್ಲಿ, ಇನ್ನೊಂದು ಕಾಲಮ್ ಮೇಜರ್ ಆರ್ಡರಲ್ಲಿ ಸ್ಟೋರ್ ಮಾಡ್ಬೋದು. ಓಕೆ,
ಇಟ್ ಕುಡ್ ಬಿ ರೋ ಮೇಜರ್ ಆರ್ಡರ್ ಆರ್ ಕಾಲಮ್ ಮೇಜರ್ ಆರ್ಡ್ರಲ್ಲಿ ಸ್ಟೋರ್ ಮಾಡ್ಬೋದು ಎಲಿಮೆಂಟ್ಗಳನ್ನು. ಅದಕ್ಕೆ ರೋ ಮೇಜರ್ ಆರ್ಡರ್ ಮ್ಯಾಟ್ರಿಕ್ಸ್, ಕಾಲಮ್ ಮೇಜರ್ ಆರ್ಡರ್ 2 ಡೈಮೆನ್ಷನಲ್ ಅರೇ ಅಥವಾ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನು 4 ಮಾರ್ಕ್ಸ್ ಆರ್ 3 ಮಾರ್ಕ್ಸಿಗೆ ಕೇಳ್ತಾ ಇರ್ತಾನೆ. ಸೊ ವೆರಿ ಕೇರ್ಫುಲಿ ಎಕ್ಸ್ಪ್ಲೈನ್ ಮಾಡಿ ಅಷ್ಟೇ, ಸಿಂಪಲ್. ಒಂದು ಮ್ಯಾಟ್ರಿಕ್ಸ್ ತಗೊಳ್ಳಿ, ಎಕ್ಸಾಂಪಲ್ ತಗೊಳ್ಳಿ. ಏನಿದೆ, ಲೆಟ್ಸ್ ಎ ಆಫ್, so this is represented as 0 1. If a is a array name, 2-dimensional array name, a of 0, a of 1, 0 1. Okay, each element in a matrix 2-dimensional array is represented with 2 indexes. The location of 1 is said to be a of 0 0. What is a of 0 0? It is equal to 1. ಅದೇ ರೀತಿ a of 0 1 0 1 is equal to 2. ಸೊ ಈ ರೀತಿ. ಓಕೆ, ಎ ಆಫ್ 1 0 3, ಎ ಆಫ್ 1 1 4. ಅರ್ಥ ಆಗುತ್ತಲ್ಲ. ಇದನ್ನು ರೋ ಮೇಜರ್ ಆರ್ಡರ್ ಮೆಥಡ್ ಆಫ್ ಸ್ಟೋರಿಂಗ್ 2 ಡೈಮೆನ್ಷನಲ್ ಅರೇ ಅಂತ ಹೇಳಿ ಕರಿತೀವಿ. ರೋ ಮೇಜರ್ ಆರ್ಡರಲ್ಲಿ ಏನಾಗುತ್ತೆ, ಎಲಿಮೆಂಟ್ಗಳು ಫಸ್ಟ್ ರೋ ಎಲಿಮೆಂಟ್ ಫಸ್ಟ್ಗೆ ಸ್ಟೋರ್ ಆಗುತ್ತೆ, ಸೆಕೆಂಡ್ ರೋ ಎಲಿಮೆಂಟ್ಸು ನೆಕ್ಸ್ಟ್ ಸ್ಟೋರ್ ಆಗುತ್ತೆ, ನೆಕ್ಸ್ಟ್ ಥರ್ಡ್ ರೋ ಎಲಿಮೆಂಟ್ಸು ಸ್ಟೋರ್ ಆಗುತ್ತೆ. ಇದ್ದರೆ ಮ್ಯಾಟ್ರಿಕ್ಸಲ್ಲಿ ಇದ್ದರೆ ಥರ್ಡ್ ರೋ, ನೆಕ್ಸ್ಟ್ ಥರ್ಡ್ ರೋ ಎಲಿಮೆಂಟ್ಗಳು ಸ್ಟೋರ್ ಆಗ್ತಾ ಹೋಗ್ತವೆ ಕಾಂಟಿಜಿಯಸ್ ಲೊಕೇಶನ್ಸಲ್ಲಿ. ಇನ್ನು ಈ ವರ್ಡ್ ಬಳಸಬೇಕು, ಕಾಂಟಿಜಿಯಸ್ ಲೊಕೇಶನ್ ಅಂದರೆ ಕಂಟಿನ್ಯೂಯಸ್ ಲೊಕೇಶನ್ಸ್. ಓಕೆ, ಕಂಟಿನ್ಯೂಯಸ್ ಆಗಿ ಈ ರೀತಿ ಸ್ಟೋರ್ ಆಗ್ತಾ ಹೋಗ್ತವೆ. ಅರ್ಥ ಆಯ್ತಾ? ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕಷ್ಟೆ. ಎಕ್ಸ್ಪ್ಲೈನ್ ರೋ ಮೇಜರ್ ಆರ್ಡರ್ ಮ್ಯಾಟ್ರಿಕ್ಸ್ ಅಂದರೆ ಲೆಟ್ ಎ ಬಿ ಆನ್ 2 ಡೈಮೆನ್ಷನಲ್ ಅರೇ ವಿಚ್ ಲೆಟ್ ಐ ಆ್ಯಂಡ್ ಜೆ ಬಿ ದ represents the rows ಅಥವಾ ಕಾಲಮ್ಸ್, j represents columns, I represents rows. Okay, I and j be the indexes, 2 subscripts. ಓಕೆ ಅಂತ ಹೇಳ್ಬಿಟ್ಟು ಆನಂತರ ಬರೀರಿ. ಇಫ್ 2000 is the base address, we can compute the location of any element. Using the formula location of a of ij. Location of a of ij is equal to base of a plus w of number of words, w of, okay, n is nothing but the number of columns, I minus lb means lower bound, plus j minus lower bound, okay. So this is how we can compute the address of any element. ಯಾವುದಾದ್ರೂ ಎಲಿಮೆಂಟ್ದ ಅಡ್ರೆಸ್ಸನ್ನು ನಾವು ಡೈನಾಮಿಕ್ ಆಗಿ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಈ ಫಾರ್ಮುಲಾವನ್ನು ಬಳಕೆ ಮಾಡಿಕೊಂಡು ಅಡ್ರೆಸ್ಸನ್ನು ಕಂಪ್ಯೂಟ್ ಮಾಡ್ಕೊಳ್ಳೋದು. ವೆರಿ ಸಿಂಪಲ್. ಏನು ಗೊತ್ತಾ, ಕೇಳಿದ್ರೆ ಎಕ್ಸಾಮಲ್ಲಿ ಬೇಸ್ ಅಡ್ರೆಸ್ ಅಂದರೆ ಲೈಕ್ 2000 ಬಿಗಿನಿಂಗ್ ಅಡ್ರೆಸ್, ಡಬ್ಲ್ಯೂ ಅಂದರೆ ಒಂದು ಸೆಲ್ಗೆ ಎಷ್ಟು ವರ್ಡ್ಗಳನ್ನು ಸೇವ್ ಮಾಡ್ಬೋದು, ನಂಬರ್ ಆಫ್ ವರ್ಡ್ಸ್, ಎನ್ ಅಂದರೆ ನಂಬರ್ ಆಫ್ ಕಾಲಮ್ಸ್ ಇನ್ ದಟ್ 2 ಡೈಮೆನ್ಷನಲ್ ಅರೇ, ಜೆ ಅಂದರೆ ವ್ಯಾಲ್ಯೂ ಕೊಡ್ತಾನೆ ಅವನು ಯಾವ ಇಂಡೆಕ್ಸ್ ಅಂತ ಹೇಳಿ, ಜೆ ಇಂಡೆಕ್ಸಸ್. ಈ ರೀತಿ ಈಗ ಸಪೋಸ್ ಎ ಆಫ್ 0 1 ಕಂಡುಹಿಡೀರಿ ಅಡ್ರೆಸ್ ಅಂತ ಕೇಳಿದ್ರೆ I equal to 0, j equal to 1 ಅಂತ ಅರ್ಥ. ಓಕೆ, ಅದೇ ರೀತಿ j minus lb. ಓಕೆ, ದಟ್ಸ್ ಆಲ್ ದ ಫಾರ್ಮುಲಾ ಅಬೌಟ್. ಸಿಮಿಲರ್ಲಿ ಕಾಲಮ್ ಮೇಜರ್ ಆರ್ಡ್ರಲ್ಲಿ ಏನಾಗುತ್ತೆ, ಸಿಮಿಲರ್ ಫ್ಯಾಷನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೋದು ನೀವು. ಲೆಟ್ ಎ ಬಿ ಆನ್ ಅರೇ, ಐ ಆ್ಯಂಡ್ ಜೆ ಬಿ ದ 2 indexes. ಓಕೆ, ಲೆಟ್ ಮ್ಯಾಟ್ರಿಕ್ಸ್ ಬಿ ಆಫ್ ದಿ ಆರ್ಡರ್ m cross n. ಓಕೆ, ಸೊ an example for 2 dimensional array, you consider one example, then show one array like this. You show that ಕಾಲಮ್ ಮೇಜರ್ ಆರ್ಡ್ರಲ್ಲಿ ಏನಾಗುತ್ತೆ, ಫಸ್ಟ್ ಕಾಲಮ್ ಎಲಿಮೆಂಟ್ಗಳು ಫಸ್ಟ್ಗೆ ಸ್ಟೋರ್ ಆಗುತ್ತೆ, ಸೆಕೆಂಡ್ ಕಾಲಮ್ ಎಲಿಮೆಂಟ್ಗಳು ನೆಕ್ಸ್ಟ್ ಸ್ಟೋರ್ ಆಗುತ್ತೆ. ಅಂದರೆ ಆಲ್ ದ ಕಾಲಮ್ ಎಲಿಮೆಂಟ್ಸ್ ಆರ್ ಸ್ಟೋರ್ಡ್ ಇನ್ ಕಾಂಟಿಜಿಯಸ್ ಲೊಕೇಶನ್. ಇನ್ ಕೇಸ್ ಆಫ್ ರೋ ಮೇಜರ್ ಆರ್ಡರ್ ಆಲ್ ದ rows are stored in contiguous location. All the row elements are stored in contiguous location ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡಬೇಕಷ್ಟೇ. ವೆರಿ ಸಿಂಪಲ್. ಸಿಮಿಲರ್ಲಿ the location of any element, address of any element in case of column major order can be calculated using the formula location of a of I j.
ಲೊಕೇಶನ್ ಆಫ್ ಐ ಜೆ ಅಂದರೆ ಯಾವುದಾದ್ರೂ ಪರ್ಟಿಕ್ಯುಲರ್ ಎಲಿಮೆಂಟ್ ಅಡ್ರೆಸ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಸೇಮ್ ಬೇಸ್ ಅಡ್ರೆಸ್ ತೊಗೊಳ್ಳೋದು ಫಸ್ಟು, ಪ್ಲಸ್ ನಂಬರ್ ಆಫ್ ವರ್ಡ್ಸ್ ಎಷ್ಟಿದೆ ಅಂತ ನೋಡ್ಕೊಳ್ಳೋದು, ಐ ಮೈನಸ್ ಲೋಯರ್ ಬೌಂಡ್ ಪ್ಲಸ್ ಎಮ್ ಇಂಟು ಜೆ ಮೈನಸ್ ಲೋಯರ್ ಬೌಂಡ್, ಜೆ ಮೈನಸ್ ಲೋಯರ್ ಬೌಂಡ್, ಜೆ ಮೈನಸ್ ಲೋಯರ್ ಬೌಂಡ್ ಅಂತ ಹೇಳಿ ಬರೀತಾ ಹೋಗೋದು. ಸೊ ಇವೆರಡು ಫಾರ್ಮುಲಾಗಳನ್ನು ಯೂಸ್ ಮಾಡಿಕೊಂಡು ನಾವು ಯಾವುದೇ ಎಲಿಮೆಂಟ್ದು ಅಡ್ರೆಸ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಥರ್ಡ್ ಎಲಿಮೆಂಟ್ 3 ಇರ್ಬೋದು, ಎಲಿಮೆಂಟ್ 4 ಇರ್ಬೋದು, ಮೆಮೊರಿಯಲ್ಲಿ ಯಾವ ಅಡ್ರೆಸ್ಸಲ್ಲಿ ಸ್ಟೋರ್ ಆಗಿದೆ ಅನ್ನೋದನ್ನು ಎರಡು ಫಾರ್ಮುಲಾಗಳು ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ವೆರಿ ಸಿಂಪಲ್. ದಟ್ ಈಸ್ ಅಬೌಟ್ ರೋ ಮೇಜರ್ ಆರ್ಡರ್ ಮ್ಯಾಟ್ರಿಕ್ಸ್ ಆ್ಯಂಡ್ ಕಾಲಮ್ ಮೇಜರ್ ಆರ್ಡರ್ 2 ಡೈಮೆನ್ಷನಲ್ ಅರೇಸ್. ಬೇಸಿಕಲಿ ಕಾನ್ಸೆಪ್ಟ್ ಏನು ಅಂದರೆ, ಒಂದು ಟೂ ಡೈಮೆನ್ಷನಲ್ ಅರೇಯನ್ನು ಕೊಟ್ಟಾಗ ಎರಡು ಮೆಥಡಲ್ಲಿ ಎಲಿಮೆಂಟ್ಗಳನ್ನು ಸ್ಟೋರ್ ಮಾಡ್ಬೋದು ಕಂಪ್ಯೂಟರ್ ಮೆಮೊರಿನಲ್ಲಿ. ಒಂದು ರೋ ಮೇಜರ್ ಆರ್ಡರ್ ಮೆಥಡು, ಇನ್ನೊಂದು ಕಾಲಮ್ ಮೇಜರ್ ಆರ್ಡರ್ ಮೆಥಡು. ರೋ ಮೇಜರ್ ಆರ್ಡರ್ ಮೆಥಡಲ್ಲಿ ಫಸ್ಟ್ ರೋ ಎಲಿಮೆಂಟ್ ಫಸ್ಟ್ಗೆ ಸ್ಟೋರ್ ಆಗುತ್ತೆ, ನೆಕ್ಸ್ಟ್ ಸೆಕೆಂಡ್ ರೋ, ನೆಕ್ಸ್ಟ್ ಥರ್ಡ್ ರೋ, ಈ ರೀತಿ ಕಂಟಿನ್ಯೂಸ್ ಸ್ಟೋರ್ ಆಗ್ತಾ ಹೋಗ್ತವೆ. ಇನ್ನೊಂದು ಕಾನ್ಸೆಪ್ಟ್ ಏನಂದರೆ, ರೋ ಮೇಜರ್ ಆರ್ಡರ್ ಮೆಥಡಲ್ಲಿ ಯಾವುದೇ ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ ಅಡ್ರೆಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇದೊಂದು ಫಾರ್ಮುಲಾ, ಸಿಂಪಲ್. ಇಲ್ಲಿ ಲೊಕೇಶನ್ ಆಫ್ ಎ ಆಫ್ ಐ ಜೆ ಅಂತಂದರೆ ಎ ಆಫ್ 01 ಇರ್ಬೋದು, 02 ಇರ್ಬೋದು, 03 ಇರ್ಬೋದು, ಲೈಕ್ ದಟ್. ಬೇಸ್ ಆಫ್ ಎ ಅಂದರೆ ಬೇಸ್ ಅಡ್ರೆಸ್ ಲೈಕ್ 2000, ಈ ರೀತಿ ಬಿಗಿನಿಂಗ್ ಅಡ್ರೆಸ್. ಡಬ್ಲ್ಯೂ ಅಂದರೆ ನಂಬರ್ ಆಫ್ ವರ್ಡ್ಸ್ ವಿ ಕ್ಯಾನ್ ಸ್ಟೋರ್ ಇನ್ ಈಚ್ ಸೆಲ್ ಅಂತ ಹೇಳಿ. ಓಕೆ, ವೆರಿ ಸಿಂಪಲ್. ಸೊ ದಟ್ಸ್ ಅಬೌಟ್ 2 ಡೈಮೆನ್ಷನಲ್ ಅರೇ. ಅರ್ಥ ಆಯ್ತಲ್ಲ? ಸೊ ಕಾಲಮ್ ಮೇಜರ್ ಆರ್ಡ್ರಲ್ಲಿ ಏನಾಗುತ್ತೆ, ಅದಕ್ಕೆ ಇದೇ ಎಕ್ಸಾಂಪಲಲ್ಲಿ ಕಾಲಮ್ ಮೇಜರ್ ಆರ್ಡ್ರಲ್ಲಿ ಎಲಿಮೆಂಟ್ಗಳು ಯಾವ ರೀತಿ ಸ್ಟೋರ್ ಆಗುತ್ತೆ ಅಂತ ಬರೆದು ತೋರಿಸ್ತಾ ಇದ್ದೀನಿ ನಾನು. ಓಕೆ, ಈಗ ನೋಡಿ, ಫಸ್ಟ್ ಕಾಲಮ್ ಎಲಿಮೆಂಟ್ಗಳು ಈ ರೀತಿ ಸ್ಟೋರ್ ಆಗುತ್ತೆ, 1 3 ದೆನ್ 2 4. ಅರ್ಥ ಆಯ್ತಲ್ಲ? ದೀಸ್ ಆರ್ ನಥಿಂಗ್ ಬಟ್ ಎ ಆಫ್ 0 1, ಓಕೆ, ಎ ಆಫ್ 0 0, ಎ ಆಫ್ 0 0, ಎ ಆಫ್ 1 0, ಎ ಆಫ್ 1 0, ಎ ಆ್ಯಕ್ಚುಲಿ ಈ ಕಡೆನೇ ಬರೀಬೇಕು, ನಾನು ಸುಮ್ಮನೆ ಬರ್ತಿದ್ದೀನಿ ಅಲ್ಲಿ. ಎ ಆಫ್ 0 2, ಎ ಆಫ್ 0 1 1 1, ಎ ಆಫ್ 1 1, ಎ ಆಫ್ 0 2, ಎ ಆಫ್ 1 1 1, yeah, that should be correct, ಎ ಆಫ್ 1 1. Okay, these are first column element, these two are second column elements. If this is 2000 2001 2002 2003, okay, ಈ ರೀತಿ ಸೆಕೆಂಡ್ ಕಾಲಮ್ ಎಲಿಮೆಂಟ್ಸ್. ಸೊ ಫಸ್ಟ್ ಕಾಲಮ್ ಎಲಿಮೆಂಟ್ಸು ಫಸ್ಟ್ ಕಾಂಟಿಜಿಯಸ್ ಲೊಕೇಶನ್ಸ್ಗೆ ಹೋಗುತ್ತೆ, ಸೆಕೆಂಡ್ ಕಾಲಮ್ ಎಲಿಮೆಂಟ್ಸು ಸೆಕೆಂಡ್ ಕಾಂಟಿಜಿಯಸ್ ಲೊಕೇಶನ್ಸ್ಗೆ ಹೋಗ್ತವೆ. ಇಲ್ಲಿ ಇನ್ನೊಂದು ಅರ್ಥ ಮಾಡ್ಕೊಬೇಕೇನೆಂದರೆ, ಎನಿ m cross n ಮ್ಯಾಟ್ರಿಕ್ಸ್ ಟು ಸ್ಟೋರ್ m cross n ಎಲಿಮೆಂಟ್ಸ್, ದೆಲ್ ಬಿ m cross n ಎಲಿಮೆಂಟ್ಸ್. ಬೇಸಿಕಲಿ ಸಪೋಸ್ 3 cross 3 ಮ್ಯಾಟ್ರಿಕ್ಸ್ ಆದರೆ ಟೋಟಲ್ 9 ಎಲಿಮೆಂಟ್ಗಳು ಇರುತ್ತವೆ. ವಿ ನೀಡ್ 9 ಕಾಂಟಿಜಿಯಸ್ ಲೊಕೇಶನ್ಸ್, ಮೆಮೊರಿ ಲೊಕೇಶನ್ಸ್ ಟು ಸ್ಟೋರ್ ಆಲ್ ದ ಎಲಿಮೆಂಟ್ಸ್. ಅಂದರೆ m cross n ಕಾಂಟಿಜಿಯಸ್ ಲೊಕೇಶನ್ಸ್ ಬೇಕು ನಮಗೆ. ಇಫ್ ದ ಮ್ಯಾಟ್ರಿಕ್ಸ್ ಇಸ್ ಆಫ್ ಆರ್ಡರ್ m cross n, to store all the m cross n elements, we need m cross n memory locations in the computer memory.